ನಿಮ್ಮ ಜೀವನ ಕೆಟ್ಟೋಗೋದಿಲ್ಲ. ಯೇಸು ಕ್ರಿಸ್ತನು ನಿನ್ನ ಕುಟುಂಬದಲ್ಲಿ ಬರುವಾಗ ನಿನ್ನ ಕುಟುಂಬ ಕೆಟ್ಟೋಗೋದಿಲ್ಲ. ಯೇಸು ಕ್ರಿಸ್ತನು ನಿನ್ನ ಸಭೆಯಲ್ಲಿ ಬರುವಾಗ ನಿನ್ನ ಸಭೆ ಎಂದಿಗೂ ಕೆಟ್ಟೋಗೋದಿಲ್ಲ. ಯೇಸು ಕ್ರಿಸ್ತನು ನಿನ್ನ ವ್ಯಾಪಾರದಲ್ಲಿ ಬರುವಾಗ ಎಂದಿಗೂ ನಿನ್ನ ವ್ಯಾಪಾರ ಕೆಟ್ಟೋಗೋದಿಲ್ಲ. ನಿನ್ನ ಜೀವಿತದಲ್ಲಿ ಯೇಸು ಕ್ರಿಸ್ತನು ಬಂದಾಗ ನಿನ್ನ ಜೀವಿತ ಎಂದಿಗೂ ಕೆಟ್ಟೋಗೋದಿಲ್ಲ. ದೇವರ ಪ್ರಿಯ ಮಕ್ಕಳೇ, ಅದನ್ನು ಆಹ್ವಾನಿಸಬೇಕು. ಪೌಲ ಭಕ್ತನು ಸೌಲನಾಗಿರುವಾಗ ಯೇಸು ಕ್ರಿಸ್ತನಿಗೆ ವಿರೋಧವಾಗಿ ನಡೆದನು. ಯೇಸು ಕ್ರಿಸ್ತನ ಮಾತು ಹೇಳಿದ್ರೆ ಸಾಕು, ಹೊಡಿತಾ ಇದ್ದ, ಕೊಲ್ತಾ ಇದ್ದ. ದಮಸ್ಕ ಪಟ್ಟಣಕ್ಕೆ ಏನ್ ಹೋದ ಹೇಳ್ರಿ ನೋಡೋಣ. ಸೌಲನು ಕ್ರೈಸ್ತರನ್ನ ಕೊಲ್ಲೋದಕ್ಕೆ, ಯೇಸು ಕ್ರಿಸ್ತನ ಮಾತು ಹೇಳಿದ್ರನ್ನ ಹೊಡಿಯೋದಕ್ಕೆ, ಬಡಿಯೋದಕ್ಕೆ ಹೋದನು. ಹಲ್ಲೆಲೂಯಾ. ಕೆಟ್ಟವನಾಗಿದ್ದ ಸೌಲನು ಯೇಸು ಸ್ವಾಮಿ ದರ್ಶಿಸಿದ ಮೇಲೆ, ಯೇಸು ಸ್ವಾಮಿ ಅವನ ಜೀವಿತದಲ್ಲಿ ಬಂದ ಮೇಲೆ ಅವನು ಪ್ರಾಣ ತ್ಯಾಗ ಮಾಡೋದು ಕೂಡ ಸಿದ್ಧನಾದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಾಣವನ್ನೇ ಕೊಡೋದಕ್ಕೆ ಸಿದ್ಧನಾದನ್ರಿ. ನನ್ನ ಓಟವನ್ನು ಓಡಿದೆ, ಅಣಗಣಿಸಿದೆ. ಹಲ್ಲೆಲೂಯಾ. ಬದುಕುವುದಾದರೆ ಕ್ರಿಸ್ತನಿಗಾಗಿ, ಸಾವಾದರೂ ನನಗೆ ಲಾಭ ಅಂತ ಸಂತೋಷವಾಗಿ ಹೇಳದನ್ರಿ ಪೌಲ ಭಕ್ತನು. ಅವನ ಜೀವಿತ ಏನದ ಗೊತ್ತಾ? ಅವನ ಜೀವಿತವನ್ನು ನಾವು ಧ್ಯಾನ ಮಾಡುವಾಗ ಮೈಯೆಲ್ಲ ಹಂಗೆ ಉಕ್ಕಿ ಬರಬೇಕು. ನಾನು ಕೂಡ ಆ ರೀತಿ ಜೀವಿಸಬೇಕು ಯೇಸುವಿಗಾಗಿ. ನಾನು ಕೂಡ ಆ ರೀತಿ ವೈರಾಗ್ಯವಿರಬೇಕು ಯೇಸುವಿಗಾಗಿ. ಅವನ ಜೀವಿತದಲ್ಲಿ ನೋಡುವಾಗ ಅವನು ಎಷ್ಟು ಕೆಟ್ಟದಾಗಿ ನಡ್ಕೊಂಡು ಅಷ್ಟು ದೇವರಿಗಾಗಿ ಪ್ರಾಣ ತ್ಯಾಗ ಮಾಡಿದ್ರಿ ಪೌಲನು. ಯಾರು ಹೇಳಕತ್ತದ ಹೇಳ್ರಿ? ಜೀವಿಸುವುದಾದ್ರೆ ನಿನಗಾಗೆ, ಸತ್ತರ ಲಾಭ ಅಂತ ಯಾರು ಹೇಳ್ತಾರ ನೋಡ್ರಿ? ಒಬ್ಬ ಹುಡುಗಿ ಹುಡುಗ ಲವ್ ಮಾಡ್ಕೊಳ್ಳುವಾಗ, ನೀನೇ ನನ್ನ ಸರ್ವಸ್ವ, ನೀನೇ ನನ್ನ ಪ್ರಾಣ ಕೊಡಂತ ನೋಡೋಣ, ಬಾ ಕೊಡು ಕೊಡು, ಪ್ರಾಣ ಕೊಡು, ಜೀವ ಕೊಡು ನೋಡೋಣ. ಏನೋ ಒಂದ್ ಕತ್ತಿ ಗಿತ್ತಿ ತಗೊಂಡು ಕೈಯ ಕಾಲ ಹೊಡೆದ, ಅಯ್ಯೋ ನೀನು ಬೇಡ, ನೀನು ಪ್ರೀತಿ ಬೇಡ, ಓಡೋ. ಇದು ನಿಜನೇ ಅಲ್ರಿ? ನಿಜ ಇದು. ಒಂದ್ ಹುಡುಗ ಇರ್ತಾನೆ, ಒಂದ್ ಹುಡುಗ ಇರ್ತಾನೆ. ಪ್ರೀತಿ ಮಾಡೋವಾಗ ಏನ್ ಮಾತಾಡ್ಕೊಂತಾರ ಗೊತ್ತದ? ನೀನ್ ನನ್ನ ಜೀವ, ನೀನ್ ನನ್ನ ಪ್ರಾಣ, ನಿನಗೋಸ್ಕರ ನಾ ಪ್ರಾಣ. ಬಾ ಒಂದು ಕೈಯ ಕಾಲು ಕೊಡು, ಕೊಡಪ್ಪ, ಒಂದು ಕೈಯ ಕಾಲು ಕೊಡು. ಒಂದು ಕೈಯ ಕಾಲ ಹೊಡೆದಿದ ತಕ್ಷಣ ಅಯ್ಯೋ ನೀನು ಬೇಡ, ನೀನು ಪ್ರೀತಿ ಮಾಡೋ, ಹೋಗೋ ಯಪ್ಪ ಅಂತ ಹೋಗ್ತೀವಿ. ಆದ್ರೆ ಪೌಲ ಭಕ್ತನ ಹೇಳ್ತಾನೆ, ಬದುಕುವುದಾದ್ರೆ ಕ್ರಿಸ್ತನಿಗಾಗಿ, ಸಾವಾದರೂ ನನಗೆ ಲಾಭವಂತ ಹೇಳ್ತಾನೆ. ದೇವರ ಪ್ರಿಯ ಮಕ್ಕಳೇ, ಅಂತ ಒಳ್ಳೆ ಮನಸ್ಸು ನಮಗೆ ಏರ್ಪಡಬೇಕು, ಅಂತ ಒಳ್ಳೆ ಗುಣಗಳು ನಮ್ಮಲ್ಲಿ ಬರಬೇಕು. ಅದು ಯಾವಾಗ ಬರ್ತದೆ ಗೊತ್ತಾ? ಯೇಸು ಕ್ರಿಸ್ತನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳುವಾಗ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಕ್ರಿಸ್ತನನ್ನ ನಾವು ಸ್ವಂತ ರಕ್ಷಕನಾಗಿ ಅಂಗೀಕರಿಸುವಾಗ, ಯೇಸು ಕ್ರಿಸ್ತನ ತ್ಯಾಗವನ್ನು